ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಟೈಮ್ ಸ್ಕ್ವೇರ್ಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ಬಿಟ್ವಿ. ನೋಡಿ, ದಾರಿಯಲ್ಲಿ ಗೂಗಲ್ ಆಫೀಸ್ ಕಾಣಿಸ್ತು. ಇಲ್ಲಿ ಹಾಲ್ಯಾಂಡ್ ಟನಲ್ ಅಂತ ಕಾಣಿಸ್ತಾ ಇದೆ ನೋಡ್ರಿ. ಈ ಹಾಲ್ಯಾಂಡ್ ಟನಲ್ಲು, ಇದಕ್ಕೆ ಕೆನಲ್ ಸ್ಟ್ರೀಟ್ ಟನಲ್ ಅಂತಲೂ ಕರೀತಾರೆ. ಇದು ಒಂದು ನಾರ್ತ್ ಪೋಲು, ಒಂದು ಸೌತ್ ಟ್ಯೂಬ್ ಅಂತ ಕರೀತಾರೆ. ಇದು ನ್ಯೂ ಜರ್ಸಿಯಿಂದ ನ್ಯೂಯಾರ್ಕ್ ಹೋಗ್ತಾ ಇದ್ದೀವಲ್ಲ, ನಾವು ಈ ಟನಲ್ ಕ್ರಾಸ್ ಮಾಡ್ತಾ ಇದ್ದೀವಿ. ಈ ಟನಲ್ಲು ಹಡ್ಸನ್ ರಿವರನ್ನು ಕ್ರಾಸ್ ಮಾಡುತ್ತೆ. ಇದು ಇಷ್ಟು ಲಾಂಗ್ ಇತ್ತಲ್ಲ, ಮೇ ಬಿ ಇದು ಒಂದು 8500 ಫೀಟ್ ಲಾಂಗ್ ಇರ್ಬೋದು ಈ ಟನಲ್ಲು. ಇಟ್ ವಾಸ್ ಗುಡ್. Oh my God, that was a wonderful trip. ಇಲ್ಲಿ ನ್ಯೂಯಾರ್ಕ್ ಯೆಲ್ಲೋ ಕ್ಯಾಬ್ ಟ್ಯಾಕ್ಸಿ ಬಂತು ನೋಡಿ. ಇದು ಟ್ಯಾಕ್ಸಿ ಸ್ಟ್ಯಾಂಡು, ಉದ್ದಕ್ಕೆ ನಿಂತಿದೆ ನೋಡಿರಿ, ಅವರಿಗೆ ರಿಸರ್ವ್ಡ್ ಆಗಿದೆ. ಸೊ ಇದು ಟ್ಯಾಕ್ಸಿ ಸ್ಟ್ಯಾಂಡು. ಇದು ಸಿಟಿ ಅಲ್ವಾ, ಅದಕ್ಕೆ ಸ್ಟ್ರೀಟ್ಸ್ ಎಲ್ಲ ತುಂಬ ಬ್ಯುಸಿ ಇರುತ್ತೆ. ಆಮೇಲೆ ಟ್ರಾಫಿಕ್ಕು ತುಂಬ ಇತ್ತು. ನಮಗೆ ಆ್ಯಕ್ಚುಲಿ ಡಿಸ್ಟೆನ್ಸು ನ್ಯೂ ಜರ್ಸಿಯಿಂದ ಇಲ್ಲಿ ಬರೋಕ್ಕೆ 27 ಮಿನಿಟ್ಸ್ ಅಷ್ಟೇ ಇದೆ. ಬಟ್ ನಮ್ಗೆ 1 ಅವರ್ ಆಯಿತು, ಯಾಕಂದರೆ ತುಂಬ ಟ್ರಾಫಿಕ್ ಇತ್ತು. ಪಾರ್ಕಿಂಗಲ್ಲಿ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಇದು ಟೈಮ್ ಸ್ಕ್ವೇರಿಗೆ ಬಂದ್ವಿ. ಟೈಮ್ ಸ್ಕ್ವೇರು ಒಂದು ಬ್ಯುಸಿ ಸ್ಟ್ರೀಟು. ಇಲ್ಲಿ ನೋಡಿ, ಇಲ್ಲಿ ಬೈಕ್ಸ್ ಇದೆ. ಆಮೇಲೆ ಇಲ್ಲಿ ಫೋಟೋಶೂಟಿಗೆ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಸ್ಟ್ರೀಟ್ ಅಂತೂ ತುಂಬ ಬ್ಯುಸಿ ಇತ್ತು. ಎಲ್ಲಿ ಬೇಕಾದ್ರೂ ಗಾಡಿನೂ ಬರ್ತಾಯಿತ್ತು, ಪೆಡೆಸ್ಟ್ರಿಯನ್ಸು ಇದ್ದರು. ನಾವು ಬೇಗ ಕ್ಲಿಕ್ ಅಂತ ಫೋಟೋ ತೆಗೆಸ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋದ್ವಿ, ನೋಡೋಣ ಅಂತ ಹೇಳಿಬಿಟ್ಟು. ಮುಂದೆ ಹೋದರೆ ಇಲ್ಲೊಂದು ಸ್ಟ್ರೀಟ್ ಶೋ ನಡೀತೆ. ಇಲ್ಲಿ ತುಂಬ ಶೋಸು, ಆಮೇಲೆ ಬೇರೆ ಬೇರೆ ಕಮ್ಯುನಿಟಿ ಫಂಕ್ಷನ್ಸು ಎಲ್ಲ ನಡೀತಾ ಇರುತ್ತೆ. ತುಂಬ ಬ್ಯುಸಿ ಇರುತ್ತೆ. ನಿಮ್ಗೆ ಎಲ್ಲಿ ಬೇಕಾದರೂ ನಿಂತ್ಕೊಂಡು ನೋಡ್ಬೋದು. ಇಲ್ಲ ಅವರು ಫಂಡ್ ರೈಸ್ ಮಾಡ್ತಾ ಇರ್ತಾರೆ. ನಿಮ್ಗೆ ಇಷ್ಟ ಆದರೆ ನೀವು ಅವರಿಗೆ ದುಡ್ಡು ಕೊಡ್ಬೋದು. ಸೊ ಒಂಥರ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಇದು ನೋಡಿ, ಈ ಸ್ಟ್ರೀಟು ಮೇನ್ ಅಂದರೆ ಇದು ನೈಟ್ ಲೈಫಿಗೆ ತುಂಬ ಫೇಮಸ್. ಆಮೇಲೆ ಆರ್ಟ್ ಈಸ್ ಹಿಡನ್ ಎವ್ರಿವೇರ್ ಇನ್ ದಿ ಸ್ಟ್ರೀಟ್ ಅಂತ ಹೇಳ್ತಾರೆ. ಎಲ್ಲೇ ನೋಡಿದ್ರೂ ನಿಮಗೆ ಚೆನ್ನಾಗಿ ವ್ಯೂಸೇ ಕಾಣಿಸ್ತಾ ಇರತ್ತೆ. ಆಮೇಲೆ M&M's ಸ್ಟೋರ್ ಇದೆ, ಡಿಸ್ನಿ ಸ್ಟೋರ್ಸ್ ಇದೆ, ತುಂಬ ಸ್ಟೋರ್ಸ್ ಇದೆ. ಶಾಪಿಂಗಿಗೆಲ್ಲ ಇದು ಬೆಸ್ಟ್ ಪ್ಲೇಸ್. ಇಲ್ಲಿ ಟೈಮ್ ಸ್ಕ್ವೇರ್ ಅಂತ ಹೆಸರು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಳ್ಳೋಣ ನಮ್ಮದು ಮೆಮ್ರಿಗೋಸ್ಕರ ಅಂತ ಹೇಳಿಬಿಟ್ಟು ಇಲ್ಲೊಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡ್ವಿ. ಅಷ್ಟರಲ್ಲಿ ನಮಗೆ ಮೈರಾ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಮೋಸ್ಟ್ಲಿ ಸುಸ್ತಾಗಿತ್ತು. ಅದಕ್ಕೆ ನಾವು ಮತ್ತೆ ನಮ್ಮ ಕಾರಿಗೆ ಹೋದ್ವಿ. ಇಲ್ಲಿ ನೋಡಿದರೆ ತುಂಬ ಟ್ರಾಫಿಕ್ ಇತ್ತು. ನಾವು ಕಾರಲ್ಲಿ ಒಂದು 15 ನಿಮಿಷ ವೇಟ್ ಮಾಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಸೈಡಿಗೆ ವೆಂಡರ್ಸ್ ಎಲ್ಲ ಇದ್ದಾರೆ. ನಾನು ಯೂಶ್ವಲಿ ಕೆನಡಾದಲ್ಲಿ ಎಲ್ಲೂ ಹಿಂಗೆ ನೋಡಿಲ್ಲ, ಸ್ಟ್ರೀಟ್ ವೆಂಡರ್ಸು. ಇದೆಲ್ಲ ನಮ್ಮ ಕಡೆ ಸಿಟಿಯಲ್ಲಿರುತ್ತಲ್ಲ, ಆ ಥರ ಇತ್ತು. ಸೊ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ನಾವು 7 o'clock 7:30ಇಂದನೇ ನಾವು ಚೆಕ್ಔಟ್ ಮಾಡಿಕೊಂಡು ಬಿಟ್ವಿ. ಹೋಗ್ತಾ ದಾರಿಯಲ್ಲಿ ಫ್ಯೂಲ್ ಹಾಕ್ಸ್ಕೊಂಡ್ವಿ. ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಸೆಲ್ಫ್ ಸರ್ವಿಸು. ನಿಮ್ಮ ಕಾರಿಗೆಲ್ಲ ನೀವೇ ಫ್ಯೂಲ್ ಹಾಕ್ಸ್ಕೊಳ್ಬೇಕು. ಸೊ ಒಂದು ಇಲ್ಲೇ ಕಾರ್ಡ್ ಪೇಮೆಂಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋದಿರತ್ತೆ. ಇಲ್ಲಾಂದರೆ ಇಲ್ಲಿ ಸರ್ವಿಸ್ ಮಾಡಿಸ್ಕೊಂಡು ನೀವು ಆಮೇಲೆ ಒಳಗಡೆ ಸ್ಟೋರ್ ಒಳಗೆ ಹೋಗಿ ಪೇ ಮಾಡೋದಿರುತ್ತೆ. ಬಟ್ ಈ ಗ್ಯಾಸ್ ಸ್ಟೇಷನಲ್ಲಿ ಫಸ್ಟಿಗೆ ಕಾರ್ಡ್ ಹಾಕಿಬಿಟ್ಟು ಆಮೇಲೆ ನೀವು ಪೇ ಮಾಡಿದರೆ ಅದು ಎಷ್ಟರದ್ದು ನೀವು ಫ್ಯೂಲ್ ಹಾಕ್ತಿರಲ್ಲ ಅಷ್ಟು ಅಮೌಂಟು ನಿಮ್ಮ ಕಾರ್ಡಿಂದ ಡೆಬಿಟ್ ಆಗುತ್ತೆ. ಕೆನಡಾ ಮತ್ತು ಇಂಡಿಯಾದಲ್ಲೆಲ್ಲ ನಾವು ಲೀಟರ್ಸಲ್ಲಿ ಹೇಳ್ತೀವಲ್ವ, ಇವರು ಗ್ಯಾಲನ್ಸ್ ಅಂತಾರೆ ಅಷ್ಟೇ. ಇಲ್ಲಿ ಅದರ ತಕ್ಕಂಗೆ ನಾವು ಪೇ ಮಾಡ್ತೀವಿ. ಇಲ್ಲಿ ನೋಡಿ, ಒಂದು ನೋಝಲಲ್ಲಿ ಕ್ಲಿಕ್ ಅಂತ ಸೌಂಡ್ ಬಂದ ತಕ್ಷಣ ನೋಝಲ್ ವಾಪಸ್ ಇಟ್ಬಿಟ್ಟು ಲಿಡ್ ಹಾಕಿ ದೆನ್ ಕ್ಲೋಸ್ ಮಾಡಿ ಆಮೇಲೆ ರಿಸಿಪ್ಟ್ ಬೇಕಾದರೆ ಎಸ್ ಅಂತ ಹೊಡೆದ್ಬಿಟ್ಟು ರಿಸಿಪ್ಟ್ ತೊಗೊಂಡು ಹೋಗೋದು. ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ ಮೇಲೆ ಆಮೇಲೆ ನಮಗಿಲ್ಲಿ ಪ್ಲೇನ್ 1 ಮೈಲ್ ಇದೆ ಅಂತ ತೋರಿಸ್ತದೆ. ಅಂದರೆ ನಾವು ಈಗ US ಮತ್ತು ಕೆನಡಾ ಬಾರ್ಡ್ರ್ ಹತ್ತಿರ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ
ಆಲ್ಮೋಸ್ಟ್ ಹತ್ತಿರ ಬಂದ್ವಿ. ಇಲ್ಲಿ ತೋರಿಸ್ತಾ ಇದೆ ನೋಡಿರಿ, USA ಲಾಸ್ಟ್ ಎಕ್ಸಿಟು ಅಂತ ಹೇಳ್ಬಿಟ್ಟು. ಅಂದರೆ USA ಬಾರ್ಡ್ರ್ ಹತ್ತಿರ ಬಂತಲ್ಲ, ಇದು ಲಾಸ್ಟ್ ಎಕ್ಸಿಟ್ ಇಲ್ಲಿ ತೊಗೊಳೋದು USAದು. ಅದಾದಮೇಲೆಲ್ಲ ಕೆನಡಾ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಉಲ್ಟಾ ಕಾಣಿಸ್ತಾ ಇದೆ, ಯಾಕಂದರೆ ಆ ಸೈಡ್ ಲೆಫ್ಟ್ ಸೈಡಿಂದ ಕೆನಡಾದಿಂದ USA ಎಂಟ್ರ್ ಆಗೋರಿಗೆ ಅದು ಪೋರ್ಟ್ ಆಫ್ ಎಂಟ್ರಿ ಅವರಿಗೆ. ಸೊ ಆ ಕಡೆಯಿಂದ ಗಾಡಿ ಬರ್ತಾ ಇರತ್ತಲ್ಲ, ಅಲ್ಲೆಲ್ಲ ಚೆಕಿಂಗ್ ಮಾಡಿಬಿಟ್ಟು ಅವ್ರು ಹಿಂಗೆ ಪಾಸ್ ಆಗ್ತಾರೆ. ನಾವು ಹೋಗ್ತಾ ಇರೋದು ಕೆನಡಾಗಲ್ಲಿ. ಈಗ ನಮ್ಮದು ಪೋರ್ಟ್ ಆಫ್ ಎಂಟ್ರಿ ಬಂತು, ಅಂದರೆ ನಾವು ಕೆನಡಾಗೆ ಎಂಟ್ರಿ ಆಗಬೇಕು. ಇದು ಕ್ಯೂಬೆಕ್. ಕಾರ್ ನಿಲ್ಸಿದ್ದಕ್ಕೆ ನಮ್ಮ ಯಾರ ಇಳಿ ಹಠ ಮಾಡ್ತಾ ಇದ್ದೆ, ಅದಕ್ಕೆ ಅವಳಿಗೆ ಸುಮ್ಮನೆ ಎಂಟರ್ಟೈನ್ಮೆಂಟ್ ಮಾಡಿ. ನಾ ಕಿರಿಕಿರಿ ಮಾಡ್ಲಿಗತ್ತಿಲ್ಲ, ನಾನು ಮಾಯಾ ಜಾಣೆ, ಹಾಂ ನಾ ಗುಡ್ ಗರ್ಲ್ ಇದ್ದೀನಿ. ಸೊ ಈಗ ನಾವು ಎಂಟ್ರಿ ಆಗ್ತಾ ಇರೋ ಪೋರ್ಟ್ ಇದು. ನಮ್ಮದು ಟರ್ನಿಗೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಈಗ ಅವಾಗ ಹೇಳ್ದಂಗೆ ನಾವೀಗ ಎಂಟ್ರಿ ಆಗೋದು ಕ್ಯೂಬೆಕ್ಕಿಗೆ. ನಾವು ಎಂಟ್ರಿ ಆಗ್ತಾ ಇರೋದು ಸ್ಟೇಟ್ ಅಂದರೆ ಇಲ್ಲಿ ಪ್ರಾವಿನ್ಸ್ ಅಂತ ಕರೀತಾರೆ. ಅಮೇರಿಕಾ ಮತ್ತು ಇಂಡಿಯಾದಲ್ಲಿ ನಾವು ಸ್ಟೇಟ್ಸ್ ಅಂತೀವಲ್ಲ, ಇವರು ಕೆನಡಾದವರು ಪ್ರಾವಿನ್ಸ್ ಅಂತ ಕರೀತಾರೆ. ಈಗ ಬಾರ್ಡ್ರ್ ಕ್ರಾಸ್ ಮಾಡಿ ಕ್ಯೂಬೆಕ್ ಕೆನಡಾಗೆ ಎಂಟ್ರಿ ಆದ ತಕ್ಷಣ ನಾವು ಮೈಲ್ಸ್ ಇದ್ದಿದ್ದನ್ನು ಕಿಲೋಮೀಟ್ರ್ ಕನ್ವರ್ಟ್ ಮಾಡ್ಕೊಂಡ್ವಿ. ಸೊ ಇಷ್ಟೊತ್ತು USA ಒಳಗೆಲ್ಲ ಮೈಲ್ಸ್ ಪರ್ ಅವರ್ ಇತ್ತಲ್ಲ, ಈಗ ಕಿಲೋಮೀಟ್ರ್ ಪರ್ ಅವರ್. ಸೊ ಕಾರಲ್ಲಿ ಸೆಟ್ಟಿಂಗ್ಸ್ ಚೇಂಜ್ ಮಾಡಿಕೊಂಡು ಮತ್ತೆ ಬೌ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ವೆಲ್ಕಮ್ ಟು ಕ್ಯೂಬೆಕ್ ಅಂತ ಬೋರ್ಡ್ ಇದೆ. ಆ್ಯಂಡ್ ಕ್ಯೂಬೆಕ್ ಫ್ಲ್ಯಾಗು ಹಾರಾಡ್ತಾ ಇದೆ. ಇಲ್ಲಿ ಲಾಲಿಪಾಪ್ ಸಲುವಾಗಿ ಅಕ್ಕನ ಜೊತೆ ಜಗಳ ಆಡ್ತಾ ಇದ್ದಾಳೆ. ಇಷ್ಟೇ, ಅವಳಿಗೆ ರೆಡ್ ಕಲರ್ ಲಾಲಿಪಾಪ್ ಬೇಕಿತ್ತು. ಅಕ್ಕ ಅಷ್ಟರೊಳಗೆ ತೊಗೊಂಡ್ಬಿಟ್ಟಿದ್ಲು. ಅದಕ್ಕೆ ಈಗ ಅದನ್ನು ಕೊಡು ಅಂತ ಹೇಳಿ ಹೇಳ್ತಾ ಇದ್ಲು. ನೋಡಿ ಇದರ ಜಗಳನ. ತಿನ್ನಲ್ಲ ಅಕ್ಕ, ತಿನ್ಲಿಲ್ಲ ಅಕ್ಕ. ಹಲ್ಲು ಬ್ರಷ್ ಮಾಡ್ತಾ ಅಕ್ಕ, ಬೂಬು ಆಗಲ್ಲ. ಯಾಕೆ ಅಕ್ಕ, ಯಾಕೆ ತಿನ್ಬಾರ್ದ? ಯಾಕೆ ತಿನ್ಬಾರ್ದ ಅಕ್ಕ? ಅಕ್ಕ ಬೂಬು ಆಗ್ತದೆ ಟೀತಿಗೆ. ನೀವು ವಾಪಸ್ ತಗೊಂಡೆ ಅಕ್ಕ ಅಂದ. ಟೀತಿಗೆ ಬೂಬು ಆಗ್ತದ ಅಕ್ಕಗೆ. ಓಕೆ, ಹಾಕಿಡ್ತಿ, ತಿನ್ನೋದು ಬೇಡ. ಓಕೆ, ಹಲ್ಲು ಉಬ್ಬಿ ಆಗ್ತದ. ಕ್ಯಾಂಡೀಸ್ ತಿಂದ್ರೆ ಏನಾಗ್ತದ? ಸೊ ನೀನು ತಿನ್ನಲ್ಲ, ಅಕ್ಕಗೂ ಕೊಡಲ್ಲ. ಓಕೆ, ಕಾರ್ ಮೇಲೆ ಇಡೋಣ. ಓಕೆ, ನೋ ಜಂಕ್ ಫುಡ್, ರೈಟ್? ಓನ್ಲಿ ಈಟಿಂಗ್ ಹೆಲ್ದಿ ಫುಡ್. Only fruits? Okay. No junk? Okay. Oh. So no pain. Okay. ಏನ್ ಮಾಡ್ಲಿಗತ್ತಿ? ಮತ್ತೆ ಈಗ ಬೇಡ ಅಂದಿಯಲ್ಲ ಅಕ್ಕಗೆ. Why are you giving her again? Don't give it. ಅಲ್ಲಿ ಬೂಬು ಆಗ್ತದಲ್ಲ, ಕೊಡ್ಬೇಡ, ಬೀಡ. ನೀನು ತಿನ್ಬೇಡ, ಅಕ್ಕಗೂ ಕೊಡ್ಬೇಡ. ಓಕೆ, ಹೈಡ್ ಇಟ್ ಓವರ್ ದೇರ್. ಯಾ, ಪುಟ್ ಇಟ್ ಓವರ್ ದೇರ್. ಈಗ ಆಗಲ್ಲ. ಹೌದಾ, ಪ್ಲೇಟ್ ತೇಜ್ ಆಯ್ತಾ? ಈಗ
ನಾವು ಇಸ್ ಇಟ್ ಓಕೆ ಟು ಈಟ್ ದಿ ಲಾಲಿಪಾಪ್? Yes. ಈಗ ತಿನ್ಬೋದ? ಓಕೆ. ನಮ್ದೇ ರೂಲ್ಸ್ ನಮ್ದೇ. ಅಲ್ಲಿಂದ ಬಿತ್ತು ನೋಡು, ಆ ಕಡೆ ಬಿತ್ತು ನೋಡು. ಹಾ, ಸಿಕ್ತ? ನೀ ಚೆಕ್ ಮಾಡಿದಿ? ಇಸ್ ಇಟ್ ಗುಡ್? Now you wanna eat that red one? Is it safe? Okay. Then eat it. ನಮ್ಮ ಮೈರಾ ಇಷ್ಟೆಲ್ಲ ನಾಟಕ ಮಾಡಿದ್ಲು. ಸೊ ಇದರಲ್ಲಿ ಚೆನ್ನಾಗಿ ಟೈಮ್ ಪಾಸ್ ಆಯಿತು ನಮಗೆ. ಮಕ್ಕಳು ನಾವೆಲ್ಲ ಒಂದು ಸ್ವಲ್ಪ ಫ್ರೆಶ್ ಆಗೋಣ ಅಂತ ಹೇಳಿಬಿಟ್ಟು ಒಂದು ಬ್ರೇಕ್ ತೊಗೊಂಡ್ವಿ. ಮತ್ತೆ ಒಂದು ಸ್ಟಾಪ್ ತೊಗೊಂಡ್ಬಿಟ್ಟು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ತಿನ್ನಿಸಿ ಈಗ ಅವರು ಇದನ್ನು ತೊಗೊಂಡಿದ್ದಾರೆ ನೋಡಿ, ಪೆಪ್ಸಿ ಫ್ರೀಝಿ, ಮಿಸ್ಟರ್ ಫ್ರೀಝಿ ಅಂತಾರೆ. ಇಲ್ಲಿಂದ ನಾನು ಕಾರು ಡ್ರೈವ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 7 to 8 hours ಆಗಿತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಗಿ. ಇನ್ನೊಂದು 3-4 hours ಇತ್ತು. ಅದಕ್ಕೆ ನಾನೇ ಸ್ವಲ್ಪ ಕಂಟಿನ್ಯೂ ಮಾಡಿದೆ, ಸೊ ದ್ಯಾಟ್ ಅವರಿಗೆ ಸ್ವಲ್ಪ ಬ್ರೇಕ್ ಸಿಗಲಿ ಅಂತ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಈಗ ನಾವು ಕ್ಯೂಬೆಕ್ ಇಂದ ಬೇರೆ ಸ್ಟೇಟಿಗೆ ಹೋಗ್ತಾ ಇದ್ದೀವಿ. ಸೊ ನಾವಿರೋದು ನ್ಯೂ ಬ್ರಾನ್ಸ್ವಿಕಲ್ಲಿ. ಸೊ ಅದು ಒಂದು ಬೇರೆ ಸ್ಟೇಟು. ಸೊ ಇದೆಲ್ಲ ಇಲ್ಲೆಲ್ಲ ಇನ್ನೂ ಸ್ನೋ ಇದೆ ನೋಡಿ. ಈಗ ಸೈಡಿಗೆ ಏನು ಕಾಣಿಸ್ತಾ ಇದೆಲ್ಲ ಅದು ನೀರು ಥರ ಅನ್ನಿಸ್ತಾ ಇದೆ, ಬಟ್ ಇದು ನೀರಲ್ಲ, ಸ್ನೋನೇ ಇನ್ನೂ ಕರಗಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ವಾಟರ್ ಫಾಲ್ಸ್ ಥರ ಕಾಣಿಸ್ತಾ ಇದೆ, ಬಟ್ ಇದು ಫುಲ್ಲು ಸ್ನೋನೇ ಇದೆ. ಇಲ್ಲಿ ಸೈನ್ ಬೋರ್ಡ್ಸ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕು. ಸ್ಪೀಡ್ ಲಿಮಿಟ್ಸ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಇನ್ ಕೇಸ್ ಸ್ಪೀಡಿಂಗ್ ಮಾಡಿದರೆ ಪೊಲೀಸ್ ಬಂದು ಫೈನ್ ಹಾಕ್ತಾರೆ. ಈಗ ಇಲ್ಲಿ ಬಂತು ನೋಡಿ, ಇದು ವೆಲ್ಕಮ್ ಟು ನ್ಯೂ ಬ್ರಾನ್ಸ್ವಿಕ್ ಅಂತ ಹೇಳಿಬಿಟ್ಟು ಈಗ ನಾವು ಎಂಟ್ರ್ ಆಗ್ತಾ ಇರೋದು ನಮ್ಮ ಪ್ರಾವಿನ್ಸಿಗೆ, ಅಂದರೆ ನಮ್ಮ ಮನೆಯಲ್ಲಿದ್ದಲ್ಲ ಆ ಪ್ರಾವಿನ್ಸ್ಗೆ ಹೋಗ್ತಾ ಇರೋದು. ಸೊ ಅದು ನ್ಯೂ ಬ್ರಾನ್ಸ್ವಿಕ್ಕಲ್ಲಿರೋದು ಎಡ್ಮನ್ಸ್ಟನ್ನು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಇದೆ ನೋಡಿ. ಈಗ ಇಷ್ಟೊತ್ತು 6:47 ಇತ್ತು, ನಮ್ಮ ಬಾರ್ಡರ್ ಎಂಟರ್ ಆದ ತಕ್ಷಣ ಟೈಮ್ ಚೇಂಜ್ ಆಯಿತು. ಸೊ 7:47 ಆಗಿಬಿಡ್ತು. ಕೆನಡಾದಲ್ಲಿ ಅಷ್ಟು 4 ಟೈಮ್ ಝೋನ್ಸ್ ಇದೆ. ನಾವು ಈಗ ಇಷ್ಟೊತ್ತು US ಅಲ್ಲಿದ್ದಿದ್ದು, ಆಮೇಲೆ ಈ ಕಡೆ ಕ್ಯೂಬೆಕ್ ಸೈಡೆಲ್ಲ ಏನು ಬರ್ತೋ ಅದು ಈಸ್ಟರ್ನ್ ಟೈಮ್ ಝೋನಲ್ಲಿ ಬರುತ್ತೆ. ಬಟ್ ನಾವಿರೋದು ಅಟ್ಲಾಂಟಿಕ್ ಟೈಮ್ ಝೋನು. ಸೊ 1 hour ಅಲ್ಲಿ ಫಾರ್ವರ್ಡ್ ಇದೆ. ಸೊ ಹಂಗೂ ಹಿಂಗೂ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಳ್ತಾ, ಅವ್ರ ಜೊತೆ ರೈಮ್ಸ್ ಹೇಳ್ತಾ, ಹಾಗೆ ಅವ್ರಿಗೆ ರೇಗಿಸ್ತಾ ಆಟ ಆಡ್ಕೊಳ್ತಾ ಹೋಗ್ತಾ ಇದ್ವಿ. ಸೊ ಇಲ್ಲೊಂದು ಪ್ರಾಣಿ ಚಿತ್ರ ಕಾಣಿಸ್ತದೆ ನೋಡಿ, ಇದು ಮೂಸ್ ಅಂತ ಹೇಳಿಬಿಟ್ಟು ಇಲ್ಲೊಂದು ಫೋಟೋ ಹಾಕಿದ್ದೀನಿ ನೋಡಿ. ಇದು ಭಾಳಷ್ಟು ಕಡೆ ಇದು ಚಿತ್ರ ಹಾಕಿರ್ತಾರೆ, ಅಂದರೆ ವಾರ್ನಿಂಗ್ ಥರ. ಯೂಶ್ವಲಿ ಜಾಸ್ತಿ ಆಕ್ಸಿಡೆಂಟ್ಸ್ ಆಗೋದು ಈ ಪ್ರಾಣಿಯಿಂದನೇ. ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಅದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಲ್ಲ, ಬಟ್ ಅದು ಹಿಂಗೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅದು ಆಕ್ಸಿಡೆಂಟ್ ಆಗುತ್ತೆ ಆವಾಗ. ಸೊ ಅದು ಚಿತ್ರ ಇದ್ದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಅಂತೂ ಇಂತೂ ಮಕ್ಕಳ ಜೊತೆ ಎಲ್ಲ ಫನ್ ಮಾಡ್ತಾ ಟೈಮ್ ಪಾಸ್ ಮಾಡ್ಕೊಳ್ತಾ ಒಂದು 11 to 12 hours ಜರ್ನಿ ಸೇಫಾಗಿ ಕಂಪ್ಲೀಟ್ ಮಾಡಿ ನಾವು ನಮ್ಮ ಮನೆಗೆ ಬಂದು ತಲುಪಿದ್ವಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್ ಎವ್ರಿವನ್. ಬಾಯ್.